ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ದಿ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ನಿಮಗೆ ಹೊಸ ವ್ಯಕ್ತಿಗಳನ್ನು ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡೋದು, ಜಾಯ್ನಿಂಗ್ಸ್ ಯಾವ ರೀತಿ ಮಾಡೋದು, ಪ್ರತಿಯೊಂದು ಸ್ಟೆಪ್ಸನ್ನು ನಾನು ನಿಮಗೆ ಇನ್ಫಾರ್ಮೇಷನ್ ನಿಮಗೆ ಗೈಡ್ ಮಾಡ್ತೀನಿ. ಪ್ರತಿಯೊಬ್ಬರು ಕೂಡ ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ಸ್ಪಾನ್ಸರ್ ಮಾಡುವಾಗ ತುಂಬ ಜನ ಮಿಸ್ಟೇಕ್ ಮಾಡ್ತಾರೆ. ಈ ವಿಡಿಯೋ ನೋಡಿಕೊಂಡು ನೀವು ಸರಿಯಾದ ಸ್ಟೆಪ್ಸನ್ನು ಫಾಲೋ ಮಾಡಿದಾಗ ನೀವು ಆ ಮಿಸ್ಟೇಕನ್ನು ಮಾಡಲ್ಲ. ಈಗ ಸಾಕಷ್ಟು ಅಪ್ಡೇಟ್ ಆಗಿದೆ, ಅದನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿ. ಅದನ್ನು ಸರಿಯಾಗಿ ಫಾಲೋ ಮಾಡಿ. ಫಸ್ಟಿಗೆ ನಿಮ್ಮ ಆ್ಯಪಲ್ಲಿ ಹೋಗಿ ಲಾಗಿನ್ ಆಗಿರ್ತೀರಾ. ಮೆನುವಲ್ಲಿ ಆಪ್ಷನ್ ಇದೆ. ಮೆನುವಲ್ಲಿ ನಿಮಗೆ ಸ್ಪಾನ್ಸರ್ ನ್ಯೂ ಮೆಂಬರ್ಸ್ ಅಂತ ಬರುತ್ತೆ. ಅದರಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಅಡ್ವೈಸರ್ ಮತ್ತೆ ಪ್ರಿಪೇರ್ಡ್ ಕಸ್ಟಮರ್ ಅಂತ ಎರಡು ಆಪ್ಷನ್ಸ್ ಬರುತ್ತೆ. ನೀವು ಯಾರನ್ನಾದ್ರೂ ನಿಮ್ಮ ಅಂಡರಲ್ಲಿ ಸ್ಪಾನ್ಸರ್ ಮಾಡ್ತೀರಿ ಅಂತಂದ್ರೆ ನಿಮಗೆ ಯಾವುದೇ ರೀತಿಯ ಸ್ಪಾನ್ಸರ್ ಐಡಿ ಹಾಕುವಂತ ಅವಶ್ಯಕತೆ ಇಲ್ಲ. ಅಲ್ಲಿ ಹೋಗಿ ನೀವು ಐಡಿ ಮಾಡ್ಬೋದು. ಹಾಗೆ ನೀವು ಬೇರೆಯವ್ರನ್ನು ಕೂಡ ನಿಮ್ಮ ಟೀಮಿಗೆ ನೀವು ಐಡಿ ಕ್ರಿಯೇಟ್ ಮಾಡ್ತೀರಾ ಹೋಗ್ತೀರಿ ಅಂತಂದ್ರೆ ಲಾಗ್ಔಟ್ ಆಗಿ ರಿಜಿಸ್ಟರ್ ಎ ನ್ಯೂ ಮೆಂಬರ್ಗೆ ಕೊಡಿ. ಅಲ್ಲಿ ಅಡ್ವೈಸರ್ ಮತ್ತೆ ಪ್ರಿಪೇರ್ಡ್ ಕಸ್ಟಮರ್ ಅಂತ ಬರುತ್ತೆ. ಅಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ ಅಡ್ವೈಸರ್ಗೆ ಏನು ಬೆನಿಫಿಟ್ ಇದೆ, ಪ್ರಿಪೇರ್ಡ್ ಕಸ್ಟಮರ್ಗೆ ಏನು ಬೆನಿಫಿಟ್ ಇದೆ ಅಂತ. ಸೊ ಇನ್ಕಮ್ ಯಾರಿಗೆ ಬೇಕು ಅವರು ಅಡ್ವೈಸರ್ ಆಗಿ ಕ್ರಿಯೇಟ್ ಮಾಡಿ. ಅಡ್ವೈಸರ್ಗೆ ರಿಟೇಲ್ ಪ್ರಾಫಿಟ್ ಇರ್ಬೋದು, ರಾಯಲ್ಟಿ ಪ್ರೋಗ್ರಾಮ್ ಇರ್ಬೋದು, ಪ್ರಾಡಕ್ಟ್ ಆಫರ್ ಇರ್ಬೋದು, ಬಿಸ್ನೆಸ್ ಅಪೋರ್ಚುನಿಟಿ ಸಿಗುತ್ತೆ. ಆದರೆ ಪ್ರಿಪೇರ್ಡ್ ಕಸ್ಟಮರ್ಗೆ ಬಿಸ್ನೆಸ್ ಅಪೋರ್ಚುನಿಟಿ ಬಿಟ್ಟು ಮತ್ತೆಲ್ಲವೂ ಸಿಗುತ್ತೆ. ಪ್ರಿಪೇರ್ಡ್ ಕಸ್ಟಮರ್ಗೆ ಪರ್ಸನಲ್ PV ಅನ್ನೋದು ಅವರ ಸ್ಪಾನ್ಸರ್ ಅಪ್ಲೈಂಗ್ ಆ್ಯಡ್ ಆಗುತ್ತೆ. ಅವ್ರಿಗೆ ಲಾಯಲ್ಟಿ ಇರ್ಬೋದು, ಆಫರ್ ಇರ್ಬೋದು, ರಿಟೇಲ್ ಪ್ರಾಫಿಟ್ ಇದೆಲ್ಲವೂ ಸಿಗುತ್ತೆ ನೋಡಿ. ಒನ್ಸ್ ನೀವು ಲಾಗ್ಔಟ್ ಆದ ನಂತರ ನಿಮ್ಮ ಟೀಮಲ್ಲಿ ಯಾರಿಗಾದ್ರೂ ಅವರಿಗೆ ನೀವು ಐಡಿ ಕ್ರಿಯೇಟ್ ಮಾಡಲಿಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಆ ಥರ ಮಾಡ್ಬೋದು. ಇಲ್ಲ ನೀವಾಗೆ ಮಾಡ್ತೀರಿ ಅಂತಂದ್ರೆ ಅಲ್ಲಿ ಸ್ಪಾನ್ಸರ್ ಎಂಸೆ ನಿಮ್ದೇ ಬೇಕು ಅಂತಂದ್ರೆ ನೀವು ಸ್ಪಾನ್ಸರ್ ನ್ಯೂ ಮೆಂಬರ್ಸ್ ಹೋಗ್ಬೋದು. ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಸ್ಪಾನ್ಸರ್ MA ನಂಬರ್, ಮೊಬೈಲ್ ನಂಬರ್ ಅಂತ ಬರುತ್ತೆ. ಫಸ್ಟಿಗೆ ನೀವು ಯಾರ್ದು ಕೆಳಗಡೆ ಸ್ಪಾನ್ಸರ್ ಮಾಡ್ತಾ ಇದ್ದೀರಿ, ಈಗ ನಿಮ್ದೇ ಐಡಿ ಆಯ್ತು, ನಿಮ್ದೇ ಪ್ರಾಸ್ಪೆಕ್ಟ್ ಅಂತಂದ್ರೆ ನಿಮ್ದೇ ಕೊಡ್ಬೋದು. ಸ್ಪಾನ್ಸರ್ MC ನಂಬರ್ನ ಕರೆಕ್ಟ್ ಆಗಿ ನೋಟ್ ಮಾಡಿ, ಅಲ್ಲಿ ಮಿಸ್ಟೇಕ್ ಮಾಡ್ಲಿಕ್ಕೆ ಹೋಗಬೇಡಿ. ಮಿಸ್ಟೇಕ್ ಆದ್ರೆ ಯಾರ್ಯಾರು ಅಂಡರ್ ಹೋಗುತ್ತೆ. ಫ್ರಮ್ ಕಾಂಟ್ಯಾಕ್ಟ್ಸ್ ಅಂತಂದ್ರೆ ಆಲ್ರೆಡಿ ಅವ್ರು ಜಾಯ್ನ್ ಆಗಿದ್ರೆ ಅವರ ಮೊಬೈಲ್ ನಂಬರ್ ಕೂಡ ಎಂಟ್ರಿ ಮಾಡ್ಬೋದು. ಇಲ್ಲಿ ನೀವು ಸ್ಪಾನ್ಸರ್ MA ನಂಬರ್ ಅನ್ನ ಎಂಟರ್ ಮಾಡಿ ಅಲ್ಲಿ ಆರೋ ಮಾರ್ಕ್ ಅನ್ನ ಕೊಟ್ಟಾಗ ಅಲ್ಲಿ ನೇಮ್ ಬರುತ್ತೆ. ಆ ನೇಮ್ ಅನ್ನ ಫಸ್ಟ್ ಚೆಕ್ ಮಾಡ್ಕೊಳ್ಳಿ, ಅದು ಕರೆಕ್ಟ್ ಇದೆಯಾ ಇಲ್ವಾ ಅಂತ. ಸ್ಪಾನ್ಸರ್ ಮಾಡುವಾಗ ಯಾವತ್ತೂ ಕೂಡ ಮಿಸ್ಟೇಕ್ ಮಾಡ್ಲಿಕ್ಕೆ ಹೋಗಬೇಡಿ, ಸ್ವಲ್ಪ ನೋಡ್ಕೊಂಡು ಮಾಡಿ. ನೆಕ್ಸ್ಟ್ ಪ್ಲೇಸ್ಮೆಂಟ್ ಅಂತಂದ್ರೆ ನೀವು ಯಾರ ಕೆಳಗಡೆ ಪ್ಲೇಸ್ ಮಾಡಬೇಕು ನಿಮ್ಮ ಟೀಮಲ್ಲಿ. ನಿಮ್ಮ ಫ್ರಂಟ್ ಲೈನ್ ಬರಬೇಕು ಅಂತಂದ್ರೆ ನಿಮ್ದೇ ಸ್ಪಾನ್ಸರ್ ಕೊಡ್ಬೋದು, ನಿಮ್ದೇ ಸ್ಪಾನ್ಸರ್ ಐಡಿ ಹಾಕ್ಬೋದು. ಇಲ್ಲಿ ಆಟೋಫಿಲ್ ಕೇಳುತ್ತೆ, ಅಲ್ಲಿ ಎಸ್ ಕೊಟ್ರೆ ಆಟೋಮೆಟಿಕ್ ನೀವೇ ಸ್ಪಾನ್ಸರ್ ಅಂಡ್ ಪ್ಲೇಸ್ಮೆಂಟ್ ಅಂತ ಕನ್ಸಿಡರ್ ಆಗುತ್ತೆ. ನೀವು ಬೇರೆಯವ್ರಿಗೆ ಸಪೋರ್ಟ್ ಮಾಡ್ಬೇಕು, ಅವ್ರ ಕೆಳಗಡೆ ಪ್ಲೇಸ್ ಮಾಡ್ಬೇಕಂದ್ರೆ ಪ್ಲೇಸ್ಮೆಂಟ್ ಐಡಿಯಾನ ಬೇರೆಯವ್ರದ್ದು ಮೆನ್ಷನ್ ಮಾಡಿ. ಸೊ ಐ ಆಮ್ ಅಟ್ಲೀಸ್ಟ್ 18 years ಓಲ್ಡ್ ಅನ್ನ ಕ್ಲಿಕ್ ಮಾಡಿ, ನನಗೆ 18 ವರ್ಷ ಆಗಿದೆ ಅಂತ. ಆನಂತರ ಟರ್ಮ್ ಅಂಡ್ ಕಂಡೀಷನ್ ಅಕ್ಸೆಪ್ಟ್ ಮಾಡಿ. ಸೊ ಇಲ್ಲಿ ಒಂದಿಷ್ಟು ಟರ್ಮ್ ಅಂಡ್ ಕಂಡೀಷನ್ ಕೊಟ್ಟಿದ್ದಾರೆ, ಅದನ್ನ ರೀಡ್ ಮಾಡಿಕೊಂಡು ನೆಕ್ಸ್ಟ್ ಕೊಡಿ. ಇಲ್ಲಿಂದ 8 ಸ್ಟೆಪ್ಸ್ ನಿಮಗೆ ಕಂಪ್ಲೀಟ್ ಮಾಡಬೇಕು. ನೆಕ್ಸ್ಟ್ ಬರುವಂತದ್ದು ಅವರ ನೇಮ್. ದಯವಿಟ್ಟು ಡಾಕ್ಯುಮೆಂಟ್ ಅಲ್ಲಿ ಕ್ಲಿಯರ್ ಇರುವ ನೇಮ್ ಅನ್ನ ಎಂಟರ್ ಮಾಡಿ. ಇಲ್ಲಿ ಯಾವುದೇ ರೀತಿಯ ಮಿಸ್ಟೇಕ್ ಮಾಡ್ಲಿಕ್ಕೆ ಹೋಗಬೇಡಿ. ಫಸ್ಟ್ ನೇಮ್, ಲಾಸ್ಟ್ ನೇಮ್. ಕೆಲವ್ರದ ಇನಿಷಿಯಲ್ ಇತ್ತು ಅಂತಂದ್ರೆ ಲಾಸ್ಟ್ ನೇಮ್ ಅಲ್ಲಿ ಹಾಕಿ. ಪದೇ ಪದೇ ಸಿಂಗಲ್ ನೇಮ್ ಇದ್ರೆ ಲಾಸ್ಟ್ ನೇಮ್ ಅಲ್ಲಿ ಅದೇ ನೇಮ್ ಅನ್ನು ಎಂಟರ್ ಮಾಡ್ಲಿಕ್ಕೆ ಹೋಗ್ಬೇಡಿ, KYC ರಿಜೆಕ್ಟ್ ಆಗುತ್ತೆ. ಸಿಂಗಲ್ ನೇಮ್ ಇದ್ರೆ ಫಸ್ಟ್ ನೇಮ್ ಮಾತ್ರ ಹಾಕಿ. ಇನಿಷಿಯಲ್ ಇತ್ತು ಅಂತಂದ್ರೆ ನಂದು ಇವಾಗ ಪವನ್ ಕುಮಾರ್ ಅಂತಂದ್ರೆ ಕುಮಾರ್ ಅನ್ನೋದು ಲಾಸ್ಟ್ ನೇಮ್ ಹಾಕಿ, ಪವನ್ ಅಂದ್ರೆ ಫಸ್ಟ್ ನೇಮ್. ಈ ತರ ಡಾಕ್ಯುಮೆಂಟ್ ಅಲ್ಲಿ ನೋಡ್ಕೊಂಡು ಸರಿಯಾಗಿ ಕ್ರಾಸ್ ಚೆಕ್ ಮಾಡಿ ಎಂಟರ್ ಮಾಡಿ. ಬಿಫೋರ್ ನೀವೆಲ್ಲ ನೋಟ್ ಮಾಡ್ಕೊಳ್ಳಿ, ಬುಕ್ ಪೆನ್ ಇಟ್ಕೊಂಡು, ಅವಾಗ ನಿಮ್ಗೆ ಈಸಿ ಆಗುತ್ತೆ. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಅಲ್ಲಿ ಫಸ್ಟ್ ಇಯರ್ ಸೆಲೆಕ್ಟ್ ಮಾಡಿ, ನಂತರ ಮಂತ್ ಸೆಲೆಕ್ಟ್ ಮಾಡಿ, ನಂತರ ಡೇಟ್ ಸೆಲೆಕ್ಟ್ ಮಾಡಿ. ಹಾಗೆ ಜೆಂಡರ್ ಕ್ಲಿಕ್ ಮಾಡಿ, ಮೇಲ್ ಆರ್ ಫೀಮೇಲ್ ಅಂತ. ಪಾನ್ ಕಾರ್ಡ್ ಕೂಡ ಹಾಗೇನೆ, ಪಾನ್ ಕಾರ್ಡ್ ನಂಬರ್ ಎಂಟರ್ ಮಾಡಿ. ಐ ಹ್ಯಾವ್ FSSC ನಂಬರ್ ನಿಮ್ಮ ಹತ್ರ ಇಲ್ಲ ಅಂತಂದ್ರೆ ಅದನ್ನ ಫಿಲ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಹಾಗೆ ಕೋ ಅಪ್ಲಿಕೆಂಟ್ ಕೂಡ ಮಾಡ್ಲಿಕ್ಕೆ ಹೋಗ್ಬೇಡಿ. ಕೋ ಅಪ್ಲಿಕೆಂಟ್ ಕೂಡ ಹಾಗೇನೆ, ಕೋ ಅಪ್ಲಿಕೆಂಟ್ ಎಂಟರ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಕೊಟ್ಟಾಗ ಬರುವಂತದ್ದು ಅಡ್ರೆಸ್ ಕೂಡ ಹಾಗೆ ಪ್ರಾಪರ್ ಇರುವಂತಹ KYC ಅಡ್ರೆಸ್ ಅನ್ನ ಮೆನ್ಷನ್ ಮಾಡಿ. ನೀವು ಆರ್ಡರ್ ಪ್ಲೇಸ್ ಮಾಡುವಾಗ ನಿಮಗೆ ಆಲ್ಟರ್ನೇಟಿವ್ ಅಡ್ರೆಸ್ ಕೂಡ ಮೆನ್ಷನ್ ಮಾಡಬಹುದು. ಬಟ್ KYC ಅಕ್ಸೆಪ್ಟ್ ಆಗಬೇಕಾದ್ರೆ ನೀವು KYC ಅಡ್ರೆಸ್ ಅನ್ನ ಮೆನ್ಷನ್ ಮಾಡಿ ದಯವಿಟ್ಟು. ಫಸ್ಟಿಗೆ ಅದನ್ನ ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. KYC ಅಲ್ಲಿ ಆಧಾರ್ ಕಾರ್ಡ್ ಅಲ್ಲಿ ಯಾವ ರೀತಿ ಅಡ್ರೆಸ್ ಇದೆ, ಫ್ಲಾಟ್ ನಂಬರ್, ಹೌಸ್ ನಂಬರ್, ಏರಿಯಾ, ಅಡ್ರೆಸ್ ಕಂಪ್ಲೀಟ್ ಆಗಿ ಹಾಕಿ. ಪಿನ್ ಕೋಡ್ ಹಾಕಿದ ತಕ್ಷಣ ಯಾವ ಡಿಸ್ಟ್ರಿಕ್ಟ್, ಯಾವ ಸಿಟಿ ಅಂತ ಬರುತ್ತೆ. ಪ್ರತಿಯೊಂದನ್ನ ಕ್ರಾಸ್ ಚೆಕ್ ಮಾಡಿಕೊಂಡು ಸರಿ ಇದೆಯಾ ಇಲ್ವಾ ಅಂತ ನೋಡ್ಕೊಂಡು ಆ ನಂತರ ನೆಕ್ಸ್ಟ್ ಸ್ಟೆಪ್ ಅನ್ನ ಕ್ಲಿಕ್ ಮಾಡಿ.
ಸೊ ಅಡ್ರೆಸ್ ಅಲ್ಲಿ ಕೂಡ ಯಾರು ಮಿಸ್ಟೇಕ್ ಮಾಡ್ಲಿಕ್ಕೆ ಹೋಗಬೇಡಿ. ಅಡ್ರೆಸ್ ಮಿಸ್ಟೇಕ್ ಆದ್ರೆ KYC ಗೆ ಪ್ರಾಬ್ಲಮ್ ಆಗುತ್ತೆ. KYC ವೆರಿಫಿಕೇಶನ್ ಆಗುವಾಗ ಮ್ಯಾಚ್ ಆಗಲ್ಲ. ಸೊ ಎಲ್ಲವೂ ಕೂಡ ಅಡ್ರೆಸ್ ಅನ್ನ ಒನ್ಸ್ ಚೆಕ್ ಮಾಡಿಕೊಂಡು ಪ್ರತಿಯೊಂದನ್ನು ಎಂಟ್ರ್ ಮಾಡಿ ಆ ನಂತರ ನೆಕ್ಸ್ಟ್ ಸ್ಟೆಪ್ ಅನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸ್ಟೆಪ್ ಕ್ಲಿಕ್ ಮಾಡುವಾಗ ಮೊಬೈಲ್ ನಂಬರ್ ಬರುತ್ತೆ, ಹಾಗೇನೆ ಇಮೇಲ್ ಐಡಿ ಪ್ರತಿಯೊಬ್ಬರ ಹತ್ರ ಇರುತ್ತೆ. ಆಕ್ಟಿವ್ ಮೊಬೈಲ್ ನಂಬರ್, ವಾಟ್ಸಪ್ ಮೊಬೈಲ್ ನಂಬರ್ ಅನ್ನ ಮೈನ್ ನಂಬರ್ ಹಾಕಿ, ಯಾಕಂದ್ರೆ ಫಾಲೋ ಅಪ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಆಲ್ಟರ್ನೇಟಿವ್ ನಂಬರ್ ಇಲ್ಲ ಅಂತಂದ್ರೆ ಬೇರೆಯವ್ರ ಮನೆಯವ್ರದ್ದು ಕೂಡ ಹಾಕ್ಬೋದು. ಇಮೇಲ್ ಐಡಿ ಕೂಡ ಕರೆಕ್ಟ್ ಆಗಿರೋ ಹಾಕಿ, ಯಾಕಂದ್ರೆ ನಿಮಗೆ MC ನಂಬರ್ ಪಾಸ್ವರ್ಡ್ ಮೇಲ್ ಐಡಿಗೆ ಬರುತ್ತೆ, ಮೊಬೈಲ್ ನಂಬರ್ ಮಿಸ್ಟೇಕ್ ಆಗಿ. ನೆಕ್ಸ್ಟ್ ಬಂದು ನಿಮಗೆ ಬ್ಯಾಂಕ್ ಇದು ಸಬ್ಮಿಟ್ ಮಾಡಬೇಕು. ನೇಮ್ ಆಸ್ ಪರ್ ಬ್ಯಾಂಕ್ ಅಂತಂದ್ರೆ ಬ್ಯಾಂಕ್ ಅಲ್ಲಿ ಪಾಸ್ಬುಕ್ ಅಲ್ಲಿ ಏನ್ ನೇಮ್ ಇದೆ ಅದನ್ನೇ ಮೆನ್ಷನ್ ಮಾಡಿ. ಆನಂತರ ಅಕೌಂಟ್ ನಂಬರ್ 2 ಟೈಮ್ ಮೆನ್ಷನ್ ಮಾಡಿ. IFSC ಕೋಡ್ ಹಾಕಿದ ತಕ್ಷಣ ಯಾವ ಬ್ಯಾಂಕ್ ಅಡ್ರೆಸ್ ಮೆನ್ಷನ್ ಆಗುತ್ತೆ. ಆನಂತರ ಅಪ್ಲೋಡ್ ಎ ಬ್ಯಾಂಕ್ ಪಾಸ್ಬುಕ್. ಫಸ್ಟಿಗೆ ನಿಮ್ಮ ಪ್ರಾಸ್ಪೆಕ್ಟ್ ಹತ್ರ ಪಾಸ್ಬುಕ್ ಅನ್ನ ಕ್ಲಿಯರ್ ಆಗಿ ಫೋಟೋ ತೆಗೆದು ಕಳಿಸ್ಲಿಕ್ಕೆ ಹೇಳಿ. ಅದರಲ್ಲಿ IFSC ಕೋಡ್, ಅಕೌಂಟ್ ನಂಬರ್ ಹಾಗೆ ನೇಮ್ ಕ್ಲಿಯರ್ ಇರಬೇಕು. ಇಲ್ಲಿ ಗ್ಯಾಲರಿಗೆ ಕ್ಲಿಕ್ ಮಾಡಿ, ನಿಮ್ಮ ಗ್ಯಾಲರಿಲಿ ಸೇವ್ ಮಾಡಿಕೊಂಡು ಆನಂತರ ಇಲ್ಲಿ ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡಿ. ಸೊ ಕ್ಲಿಯರ್ ಇಲ್ಲ ಅಂದ್ರೆ ಡಾಕ್ಯುಮೆಂಟ್ ಅದು ರಿಜೆಕ್ಟ್ ಆಗುವಂತ ಸಾಧ್ಯತೆ ಇರುತ್ತೆ. ಕ್ಲಿಯರ್ ಆಗಿರುವಂತ ಫೋಟೋವನ್ನು ಇಲ್ಲಿ ಅಪ್ಲೋಡ್ ಮಾಡಿ. 2 MB ಗಿಂತ ಕೆಳಗಡೆ ಇರಬೇಕು. ಇಷ್ಟೆಲ್ಲ ನೋಡಿ ಕ್ರಾಸ್ ಚೆಕ್ ಮಾಡಿ ಕರೆಕ್ಟ್ ಇದೆ ಇಲ್ವಾ ಅಂತ ನೋಡ್ಕೊಂಡು ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಟಾಗ ನಿಮಗೆ ಬರುವಂತದ್ದು ಮತ್ತೆ ನಿಮಗೆ KYC ಆಪ್ಷನ್ಸ್ ಬರುತ್ತೆ. ಆಧಾರ್ ಕಾರ್ಡ್ ಅಲ್ಲಿ KYC ವೆರಿಫಿಕೇಶನ್ ಮಾಡಿ. ಆಧಾರ್ ಕಾರ್ಡ್ ಎಲ್ಲರ ಹತ್ರ ಇರುತ್ತೆ. ಇಲ್ಲಿ 4-5 ಡಾಕ್ಯುಮೆಂಟ್ ಇದೆ, ಸೆಲೆಕ್ಟ್ ಮಾಡ್ಕೊಳ್ಳಿ. ವೋಟರ್ ID ಇದೆ, ಡ್ರೈವಿಂಗ್ ಲೈಸೆನ್ಸ್ ಇದೆ, ಹಾಗೇನೆ ಪಾಸ್ಪೋರ್ಟ್ ಇದೆ, ಹಾಗೇನೆ ಆಧಾರ್ ಕಾರ್ಡ್ ಇದೆ. ಆಧಾರ್ ಕಾರ್ಡ್ ಎಲ್ಲರ ಹತ್ರ ಇರುತ್ತೆ. ಇಲ್ಲಿ ID ಕ್ರಿಯೇಟ್ ಆಗಿ 15 ದಿನಗಳೊಳಗಡೆ ಅವ್ರದ್ದು KYC ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡಿ. ನೀವು ಸ್ಕಿಪ್ ಕೊಟ್ಟಿದ್ರೆ ಮತ್ತೆ ಹೋಗಿ ಕಂಪ್ಲೀಟ್ ಮಾಡಿ, ಇಲ್ಲಾಂದ್ರೆ ಆರ್ಡರ್ ಮಾಡ್ಲಿಕ್ಕೆ ಸ್ಪಾನ್ಸರ್ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು KYC ಅನ್ನ OTP ಅಲ್ಲಿ ಮಾಡಿದ್ರೆ 1 ಡೇ ವರ್ಕಿಂಗ್ ಡೇಸ್ ಆಗುತ್ತೆ. ಅದೇ ನೀವು ಮ್ಯಾನ್ಯುವಲಿ ಮತ್ತೆ ಅಪ್ಲೋಡ್ ಮಾಡ್ತೀರಾ ಅಂದ್ರೆ 5 ವರ್ಕಿಂಗ್ ಡೇಸ್ ಬೇಕು. ಅವ್ರು ಆ OTP ಕೊಡ್ಲಿಲ್ಲ ಅಂತಂದ್ರೆ ನಿಮಗೆ ಮ್ಯಾನ್ಯುವಲ್ ಕೂಡ ಮಾಡ್ಬೋದು. ಸೊ ಇಲ್ಲಿ ಆಧಾರ್ ಕಾರ್ಡ್ ಎಂಟ್ರ್ ಮಾಡಿ. ಎಂಟ್ರ್ ಮಾಡಿದ ನಂತರ ಅವರಿಗೆ ರಿಕ್ವೆಸ್ಟ್ ಕೊಡಿ. ನೋಡಿ ಇಲ್ಲಿ ಮ್ಯಾನ್ಯುವಲ್ ಕೂಡ ಅಪ್ಲೋಡ್ ಮಾಡ್ಬೋದು, ಅಂದ್ರೆ ಅವರು ಆಧಾರ್ ಕಾರ್ಡ್ ಫ್ರಂಟ್ ಮತ್ತೆ ಬ್ಯಾಕ್. OTP ರಿಕ್ವೆಸ್ಟ್ ಕೊಟ್ರೆ ಅವರ ರಿಜಿಸ್ಟರ್ ಮೊಬೈಲ್ ನಂಬರ್ ಯಾವ್ದು ಆಧಾರ್ಗೆ ಲಿಂಕ್ ಆಗಿದೆ ಅದಕ್ಕೆ ಮೆಸೇಜ್ ಬರುತ್ತೆ. ಆ OTP ಅನ್ನ ಎಂಟ್ರ್ ಮಾಡಿ. ಅದಕ್ಕೆ ಓನ್ಲಿ 10 ಮಿನಿಟ್ಸ್ ಅಷ್ಟೇ ಟೈಮ್ ಇರೋದು. ಇಲ್ಲಿ ಕೊಟ್ಟು ನೀವು ಕ್ಲಿಕ್ ಮಾಡಿದಾಗ ವೆರಿಫೈ ಆಗತ್ತೆ. ಸ್ವಲ್ಪ ವೆಯ್ಟ್ ಮಾಡಿ. ID ಕ್ರಿಯೇಟ್ ಮಾಡುವಾಗ ನೆಟ್ವರ್ಕ್ ಇರೋ ಜಾಗವನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಧಾರ್ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬಂದ್ರೆ ಆಗಿದೆ ಅಂತ ಅರ್ಥ. ಸೊ ನೆಕ್ಸ್ಟ್ ನಿಮಗೆ ಮತ್ತೆ ನೆಕ್ಸ್ಟ್ ಕೊಡುವಾಗ ಅಗೇನ್ ನಿಮಗೆ ಮಿಸ್ಟೇಕ್ಸ್ ಇದ್ರೆ ಎಂಟ್ರ್ ಮಾಡ್ಲಿಕ್ಕೆ ಬರುತ್ತೆ. ಏನಾದ್ರೂ ನಿಮ್ದು ಕ್ರಾಸ್ ಚೆಕ್ ಮಾಡಿ ಏನಾದ್ರು ಮಿಸ್ಟೇಕ್ ಆಗಿತ್ತು ಅಂತಂದ್ರೆ ಮತ್ತೆ ಹೋಗಿ ನೀವೇನ್ ಮಾಡ್ಬೋದು, ಎಡಿಟ್ ಅಲ್ಲಿ ಚೇಂಜಸ್ ಮಾಡ್ಬೋದು. ಒನ್ಸ್ ಅದನ್ನ ಕಂಪ್ಲೀಟ್ ಆಗಿ ಕ್ರಾಸ್ ಚೆಕ್ ಮಾಡ್ಕೊಂಡು ಮಿಸ್ಟೇಕ್ ಇದೆಯಾ ಇಲ್ವಾ ಅಂತ ನೋಡ್ಕೊಂಡು, ಮಿಸ್ಟೇಕ್ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಹೋಗಿ, ಮಿಸ್ಟೇಕ್ ಇತ್ತು ಅಂತಂದ್ರೆ ಎಡಿಟ್ ಅನ್ನೋದು ಸಿಂಬಲ್ ಬರುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡಿ ಎಡಿಟ್ ಕೂಡ ಮಾಡ್ಬೋದು. ನೆಕ್ಸ್ಟ್ ಫೈನಲ್ ಸ್ಟೆಪ್ ಕೊಟ್ಟಾಗ ಸಕ್ಸಸ್ಫುಲಿ ರಿಜಿಸ್ಟ್ರೇಷನ್ ಕಂಗ್ರಾಚುಲೇಷನ್ ಅಂತ ಬರುತ್ತೆ. ಅಲ್ಲಿ ಫಸ್ಟಿಗೆ ಕಾಣುವಂಥದ್ದು ಪ್ರಾಸ್ಪೆಕ್ಟ್, ನಿಮ್ಮ ಯಾರು ಇದಿದ್ದಾರೆ ಟೀಮ್ ಮೆಂಬರ್ಸ್ ಇದ್ದಾರೆ ಅವ್ರ ID ನಂಬರ್, ಸ್ಪಾನ್ಸರ್ ID ನಂಬರ್, ಪ್ಲೇಸ್ಮೆಂಟ್ ID ನಂಬರ್ ಕೂಡ ಬರುತ್ತೆ. ಅವರಿಗೆ ಮೆಸೇಜ್ ಹೋಗಿರುತ್ತೆ, ಅವ್ರ ರಿಜಿಸ್ಟ್ರೇಷನ್ ಮೊಬೈಲ್ ನಂಬರ್ಗೆ ಮೆಸೇಜ್ ಹೋಗಿರುತ್ತೆ. ಸೊ ಇದನ್ನ ನೋಡ್ಕೊಂಡು ಮತ್ತೆ ಅವ್ರ ಆ್ಯಪಲ್ಲಿ ಹೋಗಿ ಲಾಗಿನ್ ಮಾಡ್ಬೋದು, ಮತ್ತೆ ರಿಜಿಸ್ಟರ್ ಮಾಡುವಂತ ಅವಶ್ಯಕತೆ ಇಲ್ಲ. ಅದಾದ ನಂತರ ನನ್ನ ಕೆಲವೊಂದು ಬೇಸಿಕ್ ವಿಡಿಯೋನ ಫಾಲೋ ಮಾಡಿ. ಸೊ ಅದ್ರಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ KYC ಕಂಪ್ಲೀಟ್ ಮಾಡೋದು, ಪಾನ್ ಕಾರ್ಡ್ ಕಂಪ್ಲೀಟ್ ಮಾಡೋದು, ನೆಫ್ಟ್ ಕಂಪ್ಲೀಟ್ ಮಾಡೋದು. ಸೊ ಈ ವಿಡಿಯೋವನ್ನ ಮ್ಯಾಕ್ಸಿಮಮ್ ಎಲ್ರಿಗೂ ಶೇರ್ ಮಾಡಿ ಯುಟಿಲೈಸ್ ಮಾಡ್ಕೊಳ್ಳಿ. ಇದಾಗುತ್ತೆ ID ಕ್ರಿಯೇಟ್ ಮಾಡೋ ಸ್ಟೆಪ್ಸ್. ಈ ವಿಡಿಯೋವನ್ನ ನಿಮ್ಮ ಪ್ರತಿಯೊಬ್ಬರು ಟೀಮ್ ಮೆಂಬರ್ಸ್ ಶೇರ್ ಮಾಡಿ. ಹಾಗೇನೆ ಹೊಸೊಬ್ರು ಯಾರಿದ್ದೀರಾ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.